ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಭಾರತದ ಚುನಾವಣಾ ಆಯೋಗ 2002ರ ನಂತರ ಈಗ 2026ರಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ನಮ್ಮ ಮತದಾರರ ಪಟ್ಟಿಯ ಒಂದು ತೀವ್ರ ಪರಿಷ್ಕರಣೆ ಕಾರ್ಯವನ್ನು ಹಮ್ಮಿಕೊಂಡಿದೆ. ಈ ನಿಟ್ಟಿನಲ್ಲಿ ನಾವು ಈಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳ ನಮ್ಮ BLOಗಳಿಗೆ ಜಿಲ್ಲಾಧಿಕಾರಿಯೇ ಖುದ್ದಾಗಿ ತರಬೇತಿ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಯಾವುದೇ ಒಬ್ಬರು ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಕೈ ಬಿಡಬಾರ್ದು, ಮತದಾರರ ಪಟ್ಟಿಗೆ ಸೇರಬೇಕು. ಅನರ್ಹರು ಮತದಾರರ ಪಟ್ಟಿಯಿಂದ ಹೊರಗಡೆ ಹೋಗಬೇಕು. ಅಂದರೆ ಮತದಾರರ ಪಟ್ಟಿಯನ್ನು ನಾವು ಸ್ವಚ್ಛಗೊಳಿಸುವ ಒಂದು ಕೆಲಸವನ್ನು ಈ ಪ್ರಕ್ರಿಯೆಯಲ್ಲಿ ನಾವು ಮಾಡ್ತೇವೆ. ಸೊ ನಮ್ಮ ಎಲ್ಲ BLOಗಳು ಈಗಾಗಲೇ ಅವರು ತಯಾರಿ ಮಾಡ್ಕೊಂಡಿದ್ದಾರೆ. 30ನೇ ತಾರೀಕು ಜೂನ್ರಿಂದ 29 ಜುಲೈ ತನಕ ಅವರು ಪ್ರತಿಯೊಂದು ಮನೆಗೆ ಅವರ ಭಾಗದಲ್ಲಿರುವ ಪ್ರತಿಯೊಂದು ಮತದಾರರನ್ನ ಭೇಟಿ ಮಾಡಿ ಅವರಿಗೆ ನಮೂನೆಯನ್ನು ಕೊಟ್ಟು ಅದರಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡಿ ಅವರು ಆ ಒಂದು ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಕರಡು ಮತದಾರರ ಪಟ್ಟಿಯಲ್ಲಿ ಅಂಥವರ ಹೆಸರು ಬರೋ ಹಾಗೆ ನೋಡ್ಕೊಳ್ತಾರೆ. ಈ ಪ್ರಕ್ರಿಯೆಯಲ್ಲಿ ನಮ್ಮ BLOಗಳಿಗೆ ತಾವು ಸಹಕಾರ ಮಾಡಿ ತಮ್ಮ ಮಾಹಿತಿಯನ್ನು ಕೊಟ್ಟು ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಚುನಾವಣಾ ಆಯೋಗದ ಈ ಪ್ರಕ್ರಿಯೆಗೆ ಸಹಕಾರ ಮಾಡಬೇಕು ಅಂತ ನಾನು ಎಲ್ಲರಿಗೂ ನಾನು ಕೋರುತ್ತೇನೆ. ಸರ್, ಆಮೇಲೆ SIR ಬಗ್ಗೆ ವದಂತಿಗಳು ಹರಿದಾಡ್ತಿದ್ದೇನೆ. ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಇಲ್ಲೂ ಆ ಥರ ಮಾಡಕ್ಕೆ ಕೊಟ್ಟಿದ್ದಾರೆ ಅನ್ನೋ ಥರ ವದಂತಿಗಳು ಹರಿದಾಡ್ತಿದೆ. ಇದ್ರ ಬಗ್ಗೆ ಹೇಳ್ತೀವಿ. ಆ ಥರದ ಯಾವುದೇ ಸಮಸ್ಯೆ ನಮಗಿಲ್ಲ. SIR ಇದು ಹೊಸ ಪ್ರಕ್ರಿಯೆ ಅಲ್ಲ. 1952ರಿಂದ ಭಾಳಷ್ಟು ಬಾರಿ ನಡೆದಿರುವಂತಹ ಪ್ರಕ್ರಿಯೆ. ಮತ್ತು ಈಶಾನ್ಯ ರಾಜ್ಯಗಳಲ್ಲಿರುವ ಕೆಲವು ವಿಶಿಷ್ಟವಾದ ಸಮಸ್ಯೆಗಳು, ವಿಷಯಗಳು ನಮ್ಮ ರಾಜ್ಯದಲ್ಲಿ ಇಲ್ಲ. ಈಗಾಗಲೇ ಕೇರಳ ಮತ್ತು ತಮಿಳುನಾಡಿನಲ್ಲಿ ಈ ಪ್ರಕ್ರಿಯೆ ಬಹಳಷ್ಟು ಸ್ಮೂತ್ ಆಗಿ ನಡೆದಿದೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಇಂತಹ ಕೆಲಸಗಳಲ್ಲಿ ಯಾವತ್ತೂ ಮುಂಚೂಣಿಯಲ್ಲಿದೆ. ನಾವು ಸಾಕಷ್ಟು ಸಿದ್ಧತೆ ಮಾಡಿದ್ದೇವೆ, ಸಾಕಷ್ಟು ತರಬೇತಿ ಕೊಟ್ಟಿದ್ದೇವೆ. ಜನರಿಗೂ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದೇವೆ, ಇನ್ನೂ ಕೂಡ ಕೊಡ್ತೇವೆ. ಯಾವುದೇ ರೀತಿ ತೊಂದರೆ ಆಗದಾಗಿ ಈ ಪ್ರಕ್ರಿಯೆಯನ್ನು ನಾವು ನಡೆಸ್ತೇವೆ. ಇದು ಮತದಾರರು ಪಟ್ಟಿ ಅದು ಏನಾಗ್ಬಿಡು ಸರ್, ಮತದಾರ ಇದ್ದು ಇಲ್ದಂತಲ್ಲಿ ಅದು ಕೆಲವು ವೋಟಿಂಗ್ ಲಿಸ್ಟ್ನಲ್ಲಿ ಇದು ಬರ್ತದೆ ಸರ್, ಅದ್ರ ಬಗ್ಗೆ ಸರ್. ಈ ಪ್ರಕ್ರಿಯೆ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ಈಗಾಗಲೇ ಬಹಳಷ್ಟು ಸಾರಿ ಈಗ ಯಾವುದೇ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಅವರ ಮನೆಯವರು ಅರ್ಜಿ ಕೊಟ್ಟಾಗ ನಾವು ಆ ಕೈಬಿಡೋ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ. ಬಟ್ ಈ ಬಾರಿ ನಾವು ಆ ಮನೆಗೆ ನಾವು ತೆರಳ್ತಾ ಇರೋದ್ರಿಂದ ಅಲ್ಲೇ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಸಿಗೋದ್ರಿಂದ ಮತ್ತು ಅದ್ರ ಬಗ್ಗೆ ನಾವು ದಾಖಲಾತಿಗಳನ್ನು ನೋಡ್ತಾ ಇರೋದ್ರಿಂದ ಅದನ್ನು ನಾವು ಅಂಥ ಅನರ್ಹರನ್ನು ಕೈ ಬಿಡೋಕ್ಕೆ ನಮಗೆ ಸಹಕಾರ ಆಗಿದೆ. ಆದ್ದರಿಂದಲೇ ನಾವು ಪ್ರತಿಯೊಂದು ಮನೆಗೆ ಭೇಟಿ ಮಾಡಿ ಪ್ರಾಥಮಿಕ ಹಂತದಲ್ಲೇ ಮಾಹಿತಿ ಸಂಗ್ರಹ ಮಾಡುವ ಈ ಪ್ರಕ್ರಿಯೆ ಮಾಡ್ತೀವಿ. ಸರ್, ಈಗ ಮನೆಗೆ 3 ಬಾರಿ ಭೇಟಿ ಮಾಡ್ತೀರಿ, ಅದಾದ್ಮೇಲೆ ಅರ್ಜಿನ ಮನೆ ಒಳಗೆ ಹಾಕ್ತೀರಿ. ಸರಿ, ಒಂದು ವೇಳೆ ಆ ಮನುಷ್ಯ ಅಂದರೆ ಡೆಡ್ಲೈನ್ 29ವರೆಗೂ ಯಾವುದೇ ಕಾರಣಕ್ಕೂ ಆ ಫಾರ್ಮ್ನ ಭರ್ತಿ ಮಾಡಿ ಕೊಡದೇ ಇದ್ದರೆ ಆ ಪಟ್ಟಿಯಿಂದ ಹೊರಗೆ ಹೋಗೋ ಸಾಧ್ಯತೆ ಇದೆಯಾ? ಕರಡು ಪಟ್ಟಿನಲ್ಲಿ ಅಂಥವರ ಹೆಸರು ಬರೋದಿಲ್ಲ. ಆದರೆ ತದನಂತರ ಕರಡು ಪಟ್ಟಿ ಪ್ರಕಟಗೊಂಡ 1 ತಿಂಗಳ ಅವಧಿಯಲ್ಲಿ ಅವರು ನಮ್ಮ ನೋಂದಣಾಧಿಕಾರಿಯ ಮುಂದೆ, ಮತದಾರ ನೋಂದಣಾಧಿಕಾರಿಯ ಮುಂದೆ ಅರ್ಜಿಯನ್ನು ಸಲ್ಲಿಸಬಹುದು. ಆ ಅರ್ಜಿ ಜೊತೆ ಒಂದು ಡಿಕ್ಲರೇಷನ್ ಫಾರ್ಮ್ ಇದೆ, ಅದನ್ನು ತುಂಬಿಕೊಟ್ಟರೆ ಅವರು ಅವರಿಗೆ ನೋಟಿಸ್ ಜಾರಿ ಮಾಡಿ ಅವರಿಗೆ ವಿಚಾರಣೆ ಮಾಡಿ ಅಂಥ ಅರ್ಹರನ್ನು ಮತ್ತೆ ಅಂತಿಮ ಪಟ್ಟಿಯಲ್ಲಿ ಸೇರಿಸೋ ಕೆಲಸವನ್ನು ಮಾಡ್ತಾರೆ. ಇದರಲ್ಲಿ ಸಾಕಷ್ಟು ಅವಕಾಶ ಸಾರ್ವಜನಿಕರಿಗೆ ಅಂದರೆ ಮತದಾರರಿಗೆ ಮಾಡ್ಕೊಡ್ತೀವಿ. ಮತದಾರರು ಇಲ್ಲಿಂದ ಬೇರೆ ಕಡೆ ಹೋಗ್ಬಿಟ್ಟಿರ್ತಾರೆ ಸರ್, ಬಾದಾನಟ್ಟಿಯಲ್ಲಿ ಇರ್ತಾರ, ಬಳ್ಳಾರಿಯಲ್ಲಿ ಹೋಗಿರ್ತಾರ, ಮತದಾರ ಪಟ್ಟಿ ಇಲ್ಲಿರ್ತದೆ, ಅವ್ರು ಓಟ್ ಹಾಕಕ್ಕೆ ಬರಲ್ಲ, ಅಲ್ಲಿ ಓಟ್ ಹಾಕಕ್ಕಂತ ಇರ್ತಾರೆ ಸರ್. ಅವ್ರದ್ದು ಹೆಸರು ಏನು ಚೇಂಜ್ ಮಾಡಕ್ಕೆ? ಈ ಒಂದು ಪ್ರಕ್ರಿಯೆಯಲ್ಲಿ ಮತದಾರರ ಜವಾಬ್ದಾರಿ ಬಹಳಷ್ಟು ಇದೆ. ಯಾವುದೇ ಮತದಾರ 2 ಪ್ರದೇಶಗಳಲ್ಲಿ ಅವರ ಮತವನ್ನು ಇಟ್ಕೊಳ್ಳುವಂತಿಲ್ಲ. ಹಾಗೊಂದು ಪಕ್ಷ ಅವರು ಮಾಹಿತಿಯನ್ನು ಮುಚ್ಚಿಟ್ಟು 2 ಕಡೆ ಅವರ ಹೆಸರನ್ನು ಸೇರ್ಪಡೆ ಮಾಡಬೇಕು. ಉಳಿದ ಎಲ್ಲ ಪ್ರಕ್ರಿಯೆಗಳಿಗೆ ಮತದಾರರು ಜವಾಬ್ದಾರಿ ಆಗ್ತಾರೆ. ಓಕೆ, ಥ್ಯಾಂಕ್ ಯು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.